ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಇವತ್ತೊಂದು ಮೂವಿ ಬಗ್ಗೆ ಮಾತಾಡೋಣ. ಅದರ ಸ್ಟೋರಿ ಏನು ಹೇಳಲ್ಲ, ನಾನು ನನ್ನ ಫೀಲಿಂಗು ಅಥವಾ ನನ್ನ ಅನಿಸಿಕೆ ಏನಂತಂದು ಹೇಳ್ತೀನಿ ನಿಮಗೆ. ಆ ಮೂವಿ ಹೆಸರು ಮನಾಮ್ ಅಂತಂದು. ಮನಾಮ್ ಅಂತಂತಂದರೆ ನಾವು, ವಿ ಅಂತಂತಾರಲ್ಲ, ನಾವು ಎಲ್ಲರೂ, ಆ ಟೈಪ್ ಬರುತ್ತೆ ಮೂವಿ. ಇದು ಮೂವಿ ತೆಲುಗುದಲ್ಲಿ ಟೆಲಿಕಾಸ್ಟ್ ಆಗಿದ್ದು ಫಸ್ಟು. ಈಗ ಫಸ್ಟ್ ಅದು ಹೀರೋ ಬಗ್ಗೆ ಬರೋಕಪ್ಪ ಅಂತಂದರೆ, ಆ್ಯಕ್ಚುಲಿ ಅದು ಹೀರೋಯಿನ್ಸ್ ಅಂತ ಯಾರೂ ಇರೋಲ್ಲ. ಆದರೂ ನಿಮ್ಮ ಪ್ರಕಾರ ಅನಿಸಿಕೆ ಮಾಡಬೇಕಪ್ಪ ಅಂತಂದರೆ ಹೀರೋ ನಾಗ ಚೈತನ್ಯ ಮತ್ತು ಹೀರೋಯಿನ್ ಸಮಂತಾ ಅಂತ ಅಂದ್ಕೊಳ್ಳಿ ನೀವು. ನಾವು ಈ ಪಿಕ್ಚರನ್ನು ಯಾಕೆ ನೋಡಬೇಕು ಅಂತಂದು ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ. ಆವಾಗ ನಿಮಗೆ ಇಷ್ಟ ಆದರೆ ದಯವಿಟ್ಟು ಮೂವಿಯನ್ನು ನೋಡಿ ಹೋಗಿ. ಈ ಸಿನಿಮಾ ನೋಡಬೇಕಪ್ಪ ಅಂತಂದರೆ ಏನು ಕಾರಣ ಅಂತಂದರೆ, ಲವ್, ಫ್ಯಾಮಿಲಿ ಕನೆಕ್ಷನ್ಸ್, ಫ್ಯಾಮಿಲಿ ಅಥವಾ ಲವ್ ಎಷ್ಟು ಇಂಪಾರ್ಟೆಂಟ್ ಅಂತಂದು ಈ ಫಿಲಿಮ್ನಲ್ಲಿ ತುಂಬ ಕ್ಲಿಯರಾಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಇಂಥ ಕಾನ್ಸೆಪ್ಟ್ ಇರೋ ಸಿನಿಮಾಗಳು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಗೈಸ್. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಕೂಡ ಯಾವ ಥರ ಇದೆ ಫಿಲಿಮ್ ಅಂತಂದರೆ ದಯವಿಟ್ಟು ಹೋಗಿ ಎಲ್ಲರೂ ನೋಡಿ, ಓಕೆನಾ? ಓಕೆ, ಓವರ್ ಆಲ್ ಫೀಲ್ ಬಗ್ಗೆ ಮಾತಾಡೋಣ. ಅಂದರೆ ಕತೆ ಏನು ಅನಿಸಿತ್ತು ನಿಮಗೆ ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ಆದರೆ ಸ್ಟೋರಿಗಳಲ್ಲ, ನೀವು ಹೋಗಿ ನೋಡಿ, ಸ್ಟೋರಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ, ಓಕೆನಾ? ಈ ಫಸ್ಟ್ ಓವರ್ ಆಲ್ ಫೀಲ್ ಹೆಂಗೆ ಕೊಡುತ್ತೆ ಅಂತಂದು ಅದ್ರ ಬಗ್ಗೆ ಮಾತಾಡ್ತೀನಿ ಈಗ. ಆನೆಸ್ಟಾಗಿ ಹೇಳ್ಬೇಕಪ್ಪ ಅಂತಂದರೆ ಗೈಸ್, ಈ ಪಿಕ್ಚರ್ ಒಂದು ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ನಿಮಗೆ. ಅದು ಯಾವಾಗ ಕನೆಕ್ಟ್ ಆಗುತ್ತೆ ಅಂತಂದ್ರೆ ನೀವು ಫಿಲಿಮ್ ನೋಡ್ರೆ ಗೊತ್ತಾಗುತ್ತೆ. ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಪಿಕ್ಚರ್ ಮಾತ್ರ. ಈ ಪಿಕ್ಚರು ಇಲ್ಲೇನೋ ಫೈಟ್ ಇದೆನಾ, ಒಂಥರ ಆ್ಯಕ್ಷನ್ ಪಿಕ್ಚರಾ? ಅದು ಖಂಡಿತ ಅಲ್ವೇ ಅಲ್ಲ. ಈ ಪಿಕ್ಚರ್ ಥರ ಕಾಮಾಗಿ ಸೈಲೆಂಟಾಗಿ ಪಿಕ್ಚರ್ ತೋರಿಸ್ತಾರೆ. ಎಲ್ಲಿ ಫೈಟ್ ಇಲ್ಲ, ತುಂಬ ಈಗೂ ಮಾಡ್ಬೋದು ಅಂತ ಈ ಸಿನಿಮಾ ತೋರಿಸಿದ್ದಾರೆ ಗೈಸ್. ಫೈಟ್ ಇಲ್ಲದೆ ಸಿನಿಮಾ ಮಾಡ್ಬೋದಾ? ಹೌದು, ಖಂಡಿತ ಈ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ, ಹೌದಲ್ಲ, ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಗೈಸ್. ಈ ಸಿನಿಮಾದಲ್ಲಿ ನಾನು ಏನು ಇಷ್ಟಪಟ್ಟೆಪ್ಪ ಅಂತಂದರೆ, ಪಾಸಿಟಿವ್ ಹೇಳ್ಬೇಕಪ್ಪ, ಆನೆಸ್ಟಾಗಿ ಹೇಳ್ಬೇಕಪ್ಪ ಅಂತಂತಂದರೆ, ಎಮೋಷನ್ಸ್ ನ್ಯಾಚುರಲ್ ಬರುತ್ತೆ. ಫುಲ್ ಓವರ್ ಆ್ಯಕ್ಟಿಂಗು, ಒಂಥರ ನೋಡಿದರೆ ಇದೇನು ಬಿಡಪ್ಪ ಅಂತ ಆ ಥರ ಅನ್ಸೋದಿಲ್ಲ ಫಿಲಿಮು. ತುಂಬ ಮಸ್ತ್ ನ್ಯಾಚುರಲಾಗಿ ತೋರಿಸಿದ್ದಾರೆ ಫಿಲಿಮ್, ಎಲ್ಲ ತೋರಿಸಿದ್ದಾರೆ. ಹಾಗೆ ರಿಲೇಷನ್ಶಿಪ್ ಪ್ಯೂರಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ನೀವು ಫಿಲಿಮ್ ನೋಡಿ ಅವಾಗ ಗೊತ್ತಾಗುತ್ತೆ ರಿಲೇಷನ್ಶಿಪ್ ಅಂದರೆ ಹೀಗಿರಬೇಕು ಅಂತ. ಈ ಸಿನಿಮಾ ನೋಡಿ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾದಲ್ಲಿ ಒಂಥರ ಏನೋ ಫೀಲ್ ಕೊಡುತ್ತೆ ಗೈಸ್. ಈ ಸಿನಿಮಾ ನೋಡ್ತಾ ಆ ಸಿಚುವೇಶನಿಗೆ, ಆ ಮ್ಯೂಸಿಕ್ಕಿಗೆ ಒಂಥರ ಏನೋ ಫೀಲ್ ಕೊಡುತ್ತೆ. ದಯವಿಟ್ಟು ಮೂವಿಯನ್ನು ನೋಡಿ. ಈಗ ಇದನ್ನು ಹೇಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಥವಾ ಹೇಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಆ್ಯಕ್ಟರ್ಸ್ ಆಗಲಿ ಇಲ್ಲ ಕ್ಯಾರೆಕ್ಟರ್ಸ್ ಯಾರು ಬರಲಿ, ಹೇಗೆಪ್ಪ ಅಂತಂದರೆ, ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಓವರ್ ಆ್ಯಕ್ಟಿಂಗ್ ಅನ್ನೋದು ಕಾಣಿಸೋದೇ ಇಲ್ಲ. ಆ ಥರ ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಸಿಚುವೇಶನ್ನ ಎಷ್ಟು ಬೇಕು ಅಷ್ಟೇ ಹೇಳ್ಕೊಂಡಿದ್ದಾರೆ. ಒಟ್ಟು ಬೋರ್ ಒಂದು ಪಿಕ್ಚರ್ ಆಗೋದಿಲ್ಲ. ಥ್ರಿಲ್ಲಿಂಗ್ ಇದು ಪಿಕ್ಚರ್. ಇದು ನಿಮಗೆ ಏನಪ್ಪ ಅಂತಂದರೆ ಇದೇನು ಗುರು, ಮುಂದೆ ಸ್ಕಿಪ್ ಮಾಡೋಕ್ಕೆ ಅನ್ಸೋದಿಲ್ಲ ಗೈಸ್ ನಿಮಗೆ. ಆ ಥರ ಇದೆ ಪಿಕ್ಚರು. ಒಂಥರ ಎಲ್ಲ ಕಡೆ ಒಂಥರ ಮೂಡು ಕ್ರಿಯೇಟ್ ಆಗುತ್ತೆ ನಿಮಗೆ. ಈ ಥರ ಪಿಕ್ಚರ್ ನೋಡಲೇಬೇಕು ನಾನು ಅಂತಂದು. ಇನ್ನೊಂದು, ಫೋರ್ಸ್ಫುಲ್ ಡ್ರಾಮಾ ಇಲ್ಲ. ಅಂದರೆ ಈಗ ಒತ್ತಾಗಿ ಮಾಡ್ತಾರಲ್ಲ ಗೈಸ್ ಒಬ್ಬೊಬ್ಬರು ನಾಟಕ, ಆ ಥರ ಇಲ್ಲೇ ಇಲ್ಲ. ಆ ಥರ ಮಸ್ತಾಗಿ ಮೇಂಟೈನ್ ಮಾಡೋಗಿದ್ದಾರೆ ಪಿಕ್ಚರ್ನ. ಈ ಸಿನಿಮಾದ ಎಲ್ಲವೂ ಸ್ಮೂತಾಗಿ ನಡ್ಕೊಂಡು ಹೋಗುತ್ತೆ ಗೈಸ್. ಅವೆಲ್ಲ ಅಂದಲ್ಲಿ ನಾನು ಫೈಟ್ ಇಲ್ಲ, ಒಂಥರ ಫ್ಲೋ ಆಗಿ ಒಳ್ಳೆ ನೀರಲ್ಲಿ ತೇಳ್ತಾ ಇರುತ್ತಲ್ಲ, ಆ ಥರ ಹೋಗುತ್ತೆ ಸಿನಿಮಾ. ಈ ಸಿನಿಮಾ ಅನ್ನೋದಕ್ಕಿಂತ ಒಂದು ರಿಯಲ್ ಲೈಫ್ ಜರ್ನಿ ಅಂತಂದು ಆ ಟೈಪ್ ಅನಿಸುತ್ತೆ ನಿಮಗೆ ಈ ಫಿಲಿಮ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಿಲಿಮ್ನಲ್ಲಿ. ಇದರಲ್ಲಿ ನೆಗೆಟಿವ್ ಏನಪ್ಪ ಅಂತಂದರೆ, ಇದು ಆನೆಸ್ಟಾಗಿ ಹೇಳ್ಬೇಕಪ್ಪ ಅಂತಂದರೆ, ನಾನು ಏನಪ್ಪ ಅಂತಂದರೆ, ಈಗ ಕೆಲವೊಬ್ಬರಿಗೆ ಆ್ಯಕ್ಷನ್ ಪಿಕ್ಚರು ಮತ್ತು ಒಂಥರ ಫಾಸ್ಟಾಗಿ ಹೋಗ್ಬೇಕು ಪಿಕ್ಚರು, ಅಂಥವರಿಗೆ ಈ ಪಿಕ್ಚರ್ ಇಷ್ಟ ಆಗೋದೇ ಇಲ್ಲ. ಫಸ್ಟಾಗಿ ಹೇಳ್ಬಿಡ್ತೀನಿ ನಾನು. ಒಂಥರ ಯಾವ ಥರಪ್ಪ ಅಂತಂದರೆ, ನನಗೆ ಬರೀ ಫೈಟ್ ಬೇಕು, ಒಂಥರ ಮಾಸಾಗಿರಬೇಕು ಪಿಕ್ಚರು, ಆ ಥರ ಅಂದರೆ ಈ ಪಿಕ್ಚರ್ ನೋಡೋಕೆ ಹೋಗಬೇಡಿ. ಆ ಥರ ನಿಮಗೆ ಇಷ್ಟನೇ ಆಗೋದಿಲ್ಲ, ಓಕೆನಾ? ಮತ್ತು ಈ ಪಿಕ್ಚರ್ ನಿಮಗೆ ಅಕಸ್ಮಾತ್ ನೀವು ನೋಡಿದ್ರು ಕೂಡ ಈ ಪಿಕ್ಚರ್ ಏನೋ ಇದು ಗುರು ಒಟ್ಟು ಅರ್ಥ ಆಗ್ತಿರಲ್ಲ, ಸ್ಲೋ ಅನಿಸುತ್ತೆ, ಒಂಥರ ಬೋರ್ ಟೈಪ್ ಆಗುತ್ತೆ ಫೀಲು, ಆ ಟೈಪೆಲ್ಲ ಆಗುತ್ತೆ. ಅದೇ ನೀವು ಪೇಷನ್ಸ್ ಕೊಟ್ಟು ಕರೆಕ್ಟಾಗಿ ಈ ಪಿಕ್ಚರ್ನ ನೋಡಿದ್ರೆ ಗೈಸ್
ಕೊನೆಯವರೆಗೂ ನೋಡಬೇಕು ಪಿಕ್ಚರ್ನ. ನೋಡಿದರೆ ಮಾತ್ರ ವಾವ್, ಇಂಥ ಪಿಕ್ಚರ್ ಎಲ್ಲಿ ಸಿಗಲ್ಲ ಅಂತ ಅಂತೀರಿ ನೀವೇ. ಓಕೆನಾ? ಈ ಪಿಕ್ಚರ್ ನಿಮಗೇನು ಮೆಸೇಜ್ ಕೊಡುತ್ತಪ್ಪ ಅಂತ ಕೇಳಂಗಿದ್ದಾರೆ ನೀವು. ಸಿಂಪಲಾಗಿ ಹೇಳ್ತೀನಿ ನೋಡಿ. ಈ ಪಿಕ್ಚರ್ ಫಸ್ಟ್ ನಿಮಗೆ ಯಾವ ಥರ ರಿಲೇಷನ್ಶಿಪ್ನಾಗಿ ಇರಬೇಕು ಅಂತ ತೋರಿಸುತ್ತೆ. ನಿಮ್ಮ ಜೀವನದಲ್ಲಿ ಈ ಲವ್ ಮತ್ತು ರಿಲೇಷನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕ್ಲಿಯರಾಗಿ ತೋರಿಸಿದ್ದಾರೆ. ಕೆಲವೊಂದು ಕನೆಕ್ಷನ್ಸ್, ಆ ಕನೆಕ್ಷನ್ನು ಈ ಟೈಮು ಮತ್ತು ದುಡ್ಡು ಅದಕ್ಕಿಂತ ಇಂಪಾರ್ಟೆಂಟ್ ಕನೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅಂದರೆ ಟೈಮು ದುಡ್ಡಿಗಿಂತ ಆ ಕನೆಕ್ಷನ್ ಇಂಪಾರ್ಟೆಂಟ್ ಅಂತ ತೋರಿಸಿದ್ದಾರೆ. 2 ನಿಮಿಷ ಜೊತೆಗೆ ಇರೋಣ ಅಂದರೆ ಆ ಥರ ಈ ಫಿಲಿಮ್ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ರಿಲೇಷನ್ಶಿಪ್ ಈ ಥರ ತುಂಬ ಚೆನ್ನಾಗಿದೆ ಅಂತಂದು. ಓಕೆನಾ? ಈ ಸಿನಿಮಾ ಯಾರ್ಯಾರು ನೋಡ್ಬೋದಪ್ಪ ಅಂದರೆ ನಿಮಗೆ ಯಾವ ಥರ ನೀಚ್ ಅಂದರೆ ಯಾವ ಥರ ನಿಮಗೆ ಇಷ್ಟ ಸಿನಿಮಾ, ಫಸ್ಟ್ ಆಫ್ ಆಲ್ ಯಾರು ನೋಡಬೇಕಂತ ಹೇಳ್ಬಿಡ್ತೀನಿ ನಾನು. ಈಗ ಫ್ಯಾಮಿಲಿ ಪಿಕ್ಚರ್ ಬೇಕಪ್ಪ ನನಗೆ ಅಂತಂದರೆ ನಾನು ಇದು ರೆಕಮೆಂಡ್ ಮಾಡ್ತೇನೆ. ಈ ಪಿಕ್ಚರ್ ನೋಡ್ಬೋದು ನೀವು. ಹಾಗೆ ಎಮೋಷ್ನಲಿ ಸಿನಿಮಾ ಇರ್ತಾರೆ ನೋಡಿ, ಅಂದರೆ ಈ ಪಿಕ್ಚರ್ನಾಗ ಎಮೋಷನ್ ಇರಬೇಕು, ಒಂಥರ ಕಂಟೆಂಟಾಗಿ ಒಂದು ಸ್ಟೋರಿ ಬಿಲ್ಡ್ ಮಾಡಬೇಕು. ಆ ಥರ ಆದರೆ ಈ ಸಿನಿಮಾ ದಯವಿಟ್ಟು ನೋಡಿ ನೀವು, ತುಂಬ ಚೆನ್ನಾಗಿದೆ. ಮತ್ತು ಕಾಮನ್ ಫೀಲ್ ಕೊಡಬೇಕು ಮೂವಿ ಅಂತಂದರೆ ಈ ಪಿಕ್ಚರ್ ನೋಡಿ. ಈಗ ಅದೇ ಅಂದಲ್ಲ ನಾನು ಅವರ ಸ್ಟಾರ್ಟಿಂಗಿಗೆ, ಈಗ ಈ ಪಿಕ್ಚರು ಬಡ್ದಾಟ ಏನಿಲ್ಲ, ನನಗೆ ಇಂಥ ಪಿಕ್ಚರ್ ಬೇಕಪ್ಪ ಅಂತಂದರೆ ದಯವಿಟ್ಟು ಈ ಪಿಕ್ಚರ್ ನೋಡಿ, ತುಂಬಾ ಚೆನ್ನಾಗಿದೆ. ಓಕೆ, ಈ ಪಿಕ್ಚರಿಗೆ ನಾನು ರೇಟಿಂಗ್ ಕೊಡಬೇಕಪ್ಪ ಅಂತಾರೆ, ನನ್ನ ಸೈಡ್ ರೇಟಿಂಗ್ ಕೊಡಬೇಕಪ್ಪ ಅಂತಂದರೆ ಒಂದು 5ರಲ್ಲಿ 4 ಕೊಡ್ತೀನಿ. ಯಾಕಪ್ಪ ಒಂದು ಯಾಕೆ ಕೊಡಲ್ಲಪ್ಪ ಅಂತಂದರೆ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಕಂಡಿದೆ. ಅಂದರೆ ಸ್ವಲ್ಪ ಬೋರ್ ಪಾರ್ಟ್ಸ್ ಕೂಡ ಇದ್ದಾವೆ. ಆದರೆ ಅಷ್ಟೇ ನಿಮಗೆ ಏನೋ ಎಫೆಕ್ಟ್ ಅನ್ಸಲ್ಲ ಅದು. ಈ ಪಿಕ್ಚರ್ ನಿಮಗೆ ಫುಲ್ ನೋಡಿದಾದ್ಮೇಲೆ ಆ ಸೀನ್ ಕೂಡ ಇದ್ರ ಇಂಪಾರ್ಟೆಂಟ್ ಇತ್ತಲ್ಲ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಅನಿಸುತ್ತೆ. ಗೈಸ್, ಯಾರು ಸೆಕೆಂಡ್ ಹಾಫ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ಫಸ್ಟ್ ಹಾಫ್ ನೀವು ನಡೀತೆ, ಅಲ್ಲಿ ಸ್ವಲ್ಪ ಬೋರ್ ಪಾರ್ಟ್ಸ್ ಕೂಡ ಇದ್ದಾವೆ, ಹೇಳಿದಲ್ಲ. ಆದರೆ ಅಷ್ಟು ನಿಮಗೇನು ಎಫೆಕ್ಟ್ ಅನ್ಸಲ್ಲ ಪಿಕ್ಚರ್ನಲ್ಲಿ ನೋಡಿದರೆ. ಸೆಕೆಂಡ್ ಹಾಫ್ ಮಾತ್ರ ಮಸ್ತ್ ಇದೆ, ಥ್ರಿಲ್ಲಿಂಗ್ ಅಂದರೆ ಈ ಪಿಕ್ಚರ್ ಅಂತ ಅನಿಸುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ನೀವು ಎದ್ದು ಕೂತ್ಕೊಂಡ್ಬಿಡ್ತೀರ, ಏನಾಗುತ್ತೆ ಅಂತಂದು. ದಯವಿಟ್ಟು ಪಿಕ್ಚರ್ ಫುಲ್ ನೋಡಿ, ಯಾವಾಗ ಗೊತ್ತಾಗೋದು. ಓಕೆನಾ? ಈ ವಿಡಿಯೋ ಎಲ್ಲ ಮುಗಿಸೋಣ ಗೈಸ್. ಎಷ್ಟು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಈ ಮೂವಿ ಎದ್ರ ಬಗ್ಗಿದೆ, ಏನಿದೆ, ಯಾವ ಸ್ಟೋರಿ, ಹೆಸರೇನು ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ಈಗ ನೀವು ಯಾರು ಈ ಪಿಕ್ಚರ್ ನೋಡಿದರೆ ದಯವಿಟ್ಟು ಕಮೆಂಟ್ ಹಾಕಿ, ನಿಮ್ಮ ಫೀಲಿಂಗ್ ಅಥವಾ ನಿಮ್ಮ ಒಪಿನಿಯನ್ ಏನಂತ ಶೇರ್ ಮಾಡಿ. ಓಕೆನಾ? ನೋಡಿ ಗೈಸ್, ಈ ಥರದ ಆನೆಸ್ಟ್ ರಿವ್ಯೂ ಕನ್ನಡದಲ್ಲಿ ಬೇಕಪ್ಪ ಅಂತಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಬರ್ತೀನಿ ಗೈಸ್.